ಸುದೀಪ್ ವರ್ಸಸ್ ಬಿಗ್ ಬಾಸ್ ಅಂತ ಯಾಕೆ ಟೈಟಲ್ ಕೊಟ್ಕೊಂಡ್ವಿ? ಮನೆಯೊಂದು ಮೂರು ಬಾಗ್ಲು, ಹುಡುಗರ ಕತೆ ಊರು ಬಾಗ್ಲು ಅಂತ ನಮ್ಮ ಗಿಲ್ಲಿ ಹೇಳ್ದಂಗೆ ಎಲ್ಲವೂ ಕೂಡ ಚೇಂಜ್ ಆಗಿದೆ. ನೀವು ನಗಿಸ್ಬೇಕಾಗಿರೋದು ಮನೆಯೊಳಗಿರೋ ಜನರನ್ನಲ್ಲ, ಮನೆ ಹೊರಗಡೆ ನಿಮ್ಮನ್ನ ನೋಡ್ತಾ ಇರೋ ಜನರನ್ನ. ಅಸುರ ಸುದಿ ಸಿನಿಮಾದಲ್ಲಿ ನೋಡಿದ್ರೆ ಹಿ ಇಸ್ ದ ಮೋಸ್ಟ್ ವಾಂಟೆಡ್ ವಿಲನ್, ಎಲ್ಲರೂ ಭಯ ಪಡ್ತಾರೆ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಕಾಮಿಡಿ ಪೀಸ್ ಆಗ್ಬಿಟ್ಟು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರೆಬಲ್ ಟಿವಿ. ನಾನು ಅಶ್ವಥ್. ಸುದೀಪ್ ವರ್ಸಸ್ ಬಿಗ್ ಬಾಸ್ ಅಂತ ಯಾಕೆ ಟೈಟಲ್ ಕೊಟ್ಕೊಂಡ್ವಿ? ಯಾಕೆ ಸ್ಯಾಟರ್ಡೆ ಮತ್ತು ಸಂಡೇ ಅದನ್ನು ಒಟ್ಟಿಗೆ ಹೇಳ್ತಾ ಇದ್ದೀವಿ? ಅಲ್ಲ, ಅದು ಯಾಕೆ ಅದು ಒಟ್ಟಿಗೆ ಹೇಳ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಸುದೀಪ್ ವರ್ಸಸ್ ಬಿಗ್ ಬಾಸ್ ಅಂತ ಯಾಕೆ ನಾವು ಇಲ್ಲಿ ಟೈಟಲನ್ನು ಕೊಟ್ಕೊಂಡ್ವಿ ಅಂತ ಹೇಳ್ತೀವಿ. ಇನ್ನೂ ಕೂಡ ಯಾರು ರೆಬಲ್ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ಸ್ಯಾಟರ್ಡೆ ಏನಾಯಿತು, ಸಂಡೇ ಏನಾಯಿತು, ಆ್ಯಕ್ಚುಲಿ ಹೇಗಿತ್ತು ವಾರದ ಕತೆ ಕಿಚನ ಜೊತೆ ಮತ್ತು ಸೂಪರ್ ಸಂಡೇ ವಿತ್ ಬಾದ್ಶಾ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಸ್ಯಾಟರ್ಡೆ. ಎಲ್ಲರೂ ಕೂಡ ಸ್ಯಾಟರ್ಡೆಯನ್ನು ಫೇಸ್ ಮಾಡೋದಕ್ಕೆ ಬಿಗ್ ಬಾಸ್ ಆಟಗಾರರು ಅಂದರೆ ಸ್ಪರ್ಧಿಗಳು ರೆಡಿಯಾಗಿದ್ದರು. ಫಸ್ಟ್ ವೀಕ್ ಹೇಗಿತ್ತು ಅದು ಸೆಕೆಂಡ್ ವೀಕ್ ಇರಲಿಲ್ಲ. ಎಲ್ಲವೂ ಕೂಡ ಚೇಂಜಸ್, ಬದಲಾವಣೆ, ಸಖತ್ ಮಟ್ಟಿಗೆ ಬದಲಾವಣೆ. ಹೇಗಿತ್ತು ಅಂದರೆ ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ ಥರ ಇದ್ದವರು ಮನೆಯೊಂದು ಮೂರು ಬಾಗ್ಲು, ಹುಡುಗರ ಕತೆ ಊರು ಬಾಗ್ಲು ಅಂತ ನಮ್ಮ ಗಿಲ್ಲಿ ಹೇಳ್ದಂಗೆ ಎಲ್ಲವೂ ಕೂಡ ಚೇಂಜ್ ಆಗಿತ್ತು. ಮೊದಲ ವಾರಕ್ಕೂ ಮತ್ತು ಎರಡನೇ ವಾರಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಆಗಿತ್ತು ವ್ಯಕ್ತಿತ್ವದ ಆಟದಲ್ಲಿ. ಏನು ಡಿಫ್ರೆನ್ಸ್ ಆಯಿತು? ಮೊದಲನೇ ವಾರದಲ್ಲಿ ಎಲ್ಲರೂ ನಮ್ಮವರು ತಮ್ಮವರು ಅಂತ ಅಂದ್ಕೊಂಡಿದ್ರು. ಆದರೆ ಎರಡನೇ ವಾರದಲ್ಲಿ ನೀನು ನಾನು ಅಂತ, ನೀನಾ ನಾನಾ ಅಂತ ವಾರ್ ಶುರುವಾಗಲಿಕ್ಕೆ ಆರಂಭ ಆಯಿತು. ಹೀಗಿರುವಾಗ ಅಲ್ಲೆಲ್ಲೋ ಒಂದು ಕಡೆ ತುಂಬ ರೂಲ್ಸ್ ಬ್ರೇಕ್ ಆಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮವ ಅಂದವನು ನಿಮ್ಮವ ಅಂದವನು ಎಲ್ಲವೂ ಬೇರೆ ಬೇರೆ ಆಗುತ್ತೆ. ಎಲ್ಲರ ಮನದಲ್ಲೂ ಒಡಕು ಮೂಡಲಿಕ್ಕೆ ಶುರುವಾಗುತ್ತೆ. ಆ್ಯಕ್ಚುಯಲ್ ಬಿಗ್ ಬಾಸ್ ಆಟದ ಮೊದಲ ಹೆಜ್ಜೆ ಅದೇನೆ. ಎಲ್ಲರೂ ಬಿಗ್ ಬಾಸ್ ಮನೆಗೆ ಹೋಗೋದು ಯಾತಕ್ಕೆ? ಗೆಲ್ಲೋದಕ್ಕೆ. 3 ತಿಂಗಳುಗಳ ಕಾಲ ನಾನು ಇರಬೇಕು, ಇದ್ದು ಕಪ್ಪೆತ್ಕೊಂಡು ಬರಬೇಕು ಅಂತ. ಅಲ್ಲಿ ಹೋಗಿ ಸಂಸಾರ ಮಾಡೋದಕ್ಕಲ್ಲ, ಅಥವಾ ಕುಟುಂಬ ಯೋಜನೆಗಳನ್ನು ಜಾರಿ ಮಾಡೋದಕ್ಕಲ್ಲ, ಅಥವಾ ಸ್ನೇಹ ಸಂಬಂಧಗಳನ್ನು, ಪ್ರೀತಿ ಬೆಸುಗೆಯನ್ನು ಬೆಸೆಯೋದಕ್ಕಲ್ಲ. ಅಲ್ಲಿ ಹೌದು, ಮನುಷ್ಯ ಸಂಘಜೀವಿ, ಹಾಗಾಗಿ ಒಂದು ಕಡೆ ಸ್ನೇಹ, ಒಂದು ಕಡೆ ಪ್ರೇಮ, ಪ್ರೀತಿ, ವಿಶ್ವಾಸ ಎಲ್ಲವೂ ಕೂಡ ಇರುತ್ತೆ. ಆದರೆ ಇದು ಸಂಘಜೀವಿ ಅನ್ನೋದು ನಮ್ಮ ಏರಿಯಾದಲ್ಲಿ, ನಮ್ಮ ಮನೆ ಒಳಗಡೆ, ನಮ್ಮ ಕುಟುಂಬದ ನಡುವೆ, ಅಥವಾ ನಾವು ಓದೋ ಕಾಲೇಜಿನಲ್ಲಿ, ಶಾಲೆಯಲ್ಲಿ, ಅಲ್ಲಿ ಇಲ್ಲಿ ಇರಬೇಕು. ಆದರೆ ಸ್ಪರ್ಧೆಯಲ್ಲಿ ಅಲ್ಲ. ಉದಾಹರಣೆಗೆ ನಿಮಗೆ ಹೇಳ್ತೀನಿ ನಾನು. ಒಂದು ಅಥ್ಲೆಟಿಕ್ಸ್ ಸ್ಪರ್ಧೆ 100 ಮೀಟರ್ ಓಟ. ಒಂದು 10 ಜನ ನಾವು ಓಡಲಿಕ್ಕೆ ರೆಡಿ ಇದ್ದೀವಿ, ಟ್ರ್ಯಾಕ್ ಮೇಲೆ ಕೂತಿದ್ದೀವಿ. ಮನುಷ್ಯರೇ, ನಾನು ಮನುಷ್ಯ, ಪಕ್ಕದಲ್ಲಿರೋರೆಲ್ಲ ಮನುಷ್ಯರೇ. ಮನುಷ್ಯ ಸಂಘಜೀವಿ. ಹಂಗಂದು ಮಾತ್ರಕ್ಕೆ ಅಲ್ಲಿ ನಾವು ಸ್ನೇಹ ಮಾಡ್ಕೊಂಡು ಕೂತ್ಕೋತೀವೋ ಆ ಕಡೆ ಈ ಕಡೆ, ಅಥವಾ ನಮ್ಮ ಗುರಿಯನ್ನು ಇಟ್ಟು ಹೋಗಿ ನಮ್ಮ ಫಿನಿಷಿಂಗ್ ಲೈನನ್ನು ಮುಟ್ಟಿ ನಾವು ಮೆಡಲ್ ಗೆಲ್ಲೋದ್ರ ಕಡೆ ಗಮನ ಕೊಡ್ತೀವೋ? ಅದೇ ರೀತಿ ಅದು ಕೇವಲ 10-15 ಸೆಕೆಂಡ್ಗಳಲ್ಲಿ ಮುಗಿಯುವಂಥ ಸ್ಪರ್ಧೆ. ಆದರೆ ಇದು 3 ತಿಂಗಳು ನಡೆಯುವಂಥ ಸ್ಪರ್ಧೆ. ಸೊ ಹಾಗಾಗಿ ಸ್ಪರ್ಧೆನೇ. ಗೆಲ್ಲೋದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕೇ ವಿನಃ ನಮ್ಮವರು, ನಂದು, ನಮ್ಮಕ್ಕ, ನಮ್ಮ ತಾಯಿ, ನಮ್ಮಣ್ಣ, ನನ್ನ ತಮ್ಮ, ನಮ್ಮಜ್ಜಿ, ನಮ್ಮವ್ವ, ನಮ್ಮ ಹುಡುಗಿ, ನನ್ನ ಫ್ರೆಂಡು, ನನ್ನ ಕೊಲೀಗು, ನನ್ನ ಜೊತೆ ಚಾನಲಲ್ಲಿ ಕೆಲಸ ಮಾಡಿದವರು, ಮಣ್ಣು ಮಕಡೆ ಏನೂ ಇಲ್ಲ. ಒಂದೇ ಆಟ, ಅದು ಬಿಗ್ ಬಾಸ್ ಆಟ. ಬಿಗ್ ಬಾಸ್ ಕೊಟ್ಟಂಥ ಟಾಸ್ಕ್ಗಳು, ರೂಲ್ಸ್ಗಳನ್ನು ಬ್ರೇಕ್ ಮಾಡದೆ ಎಂಟರ್ಟೈನ್ ಮಾಡಿಕೊಂಡು, ಟಾಸ್ಕ್ಗಳನ್ನು ಚೆನ್ನಾಗಿ ಆಡಿಕೊಂಡು, ಎಲ್ಲರೂ ನಗಿಸ್ಕೊಂಡು. ನೀವು ನಗಿಸ್ಬೇಕಾಗಿರೋದು ಮನೆಯೊಳಗಿರೋ ಜನರನ್ನಲ್ಲ, ಮನೆ ಹೊರಗಡೆ ನಿಮ್ಮನ್ನು ನೋಡ್ತಾ ಇರೋ ಜನರನ್ನ, ಅವರು ನಗಿಸ್ಬೇಕಾಗಿರೋದು. ಆದರೆ ಇಲ್ಲಿ ಏನಾಗುತ್ತೆ, ಬಿಗ್ ಬಾಸಲ್ಲಿ ಹೀಗೆಲ್ಲ ಅಂದ್ಕೊಂಡು ಬಂದಿರ್ತಾರೆ. ನನಗೆ ಹೇಳಿದ್ನಲ್ಲ, ಅದೆಲ್ಲವನ್ನೂ ಕೂಡ ಅಂದ್ಕೊಂಡು ಬಂದಿರ್ತಾರೆ. ಆದರೆ ಅಲ್ಲೆಲ್ಲವೂ ಉಲ್ಟಾಗುತ್ತೆ. ದಟ್ ಈಸ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಅಂತ ಬಿಗ್ ಬಾಸ್ ಹೇಳಿದ್ದು. ಎಸ್, ಏನಾಯಿತು ಆ್ಯಕ್ಚುಲ್ ಆಗಿ ಶನಿವಾರ? ಕಿಚ್ಚ ಎಲ್ಲರನ್ನೂ ಕೂಡ ಬೆಂಡೆತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರನ್ನೂ ಮಾತಾಡ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರ ತಪ್ಪುಗಳನ್ನು ಎತ್ತಿ ಹಿಡಿತಾರೆ. ಎಲ್ಲರಿಗೂ ಕೂಡ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಅಸುರನ ಕ್ಯಾರೆಕ್ಟರ್, ಅದು ಅಸುರನ ಕ್ಯಾರೆಕ್ಟರ್ ಆಗೇ ಇರಲಿಲ್ಲ ಕಾಕ್ರೋಚ್ ಸುದಿದು ಅಂತ ಸಿಕ್ಕಾಬಟ್ಟೆ 3 ಕಾಸಿಗೆ ಮರ್ಯಾದೆ ತೆಗೆದುಹಾಕ್ಬಿಡ್ತಾರೆ. ಯಾರ್ದು? ಅಸುರ ಸುದಿ ಸಿನಿಮಾದಲ್ಲಿ ನೋಡಿದ್ರೆ ಹಿ ಈಸ್ ದ ಮೋಸ್ಟ್ ವಾಂಟೆಡ್ ವಿಲನ್, ಎಲ್ಲರೂ ಭಯ ಪಡ್ತಾರೆ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಕಾಮಿಡಿ ಪೀಸ್ ಆಗಿಬಿಟ್ರು. ಆದರೆ ಕೆಲವೊಂದನ್ನು ನಾನಲ್ಲಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಕಿಚ್ಚ ಸುದೀಪ್ ಹೇಳೋದನ್ನು. ಈಗ ನನ್ನ ಮಾತು ಹೆಂಗೆ ಕೇಳ್ತಾರೆ ಅದೇ ರೀತಿ ನೀವು ಇಟ್ಕೊಳ್ಳೋದಕ್ಕೆ
ಪ್ರಯತ್ನ ಮಾಡಬೇಕು ಅಂತ ಕಿಚ್ಚ ಸುದೀಪ್ ಹೇಳಿದ್ರು. ಕಿಚ್ಚಣ್ಣ, ನಿಮಗೂ ಮತ್ತು ಕಾಕ್ರೋಚ್ ಸುದಿಗೂ ತುಂಬ ಡಿಫ್ರೆನ್ಸ್ ಇದೆ. ನೀವು ದಿಗ್ಗಜರು, ಕನ್ನಡ ಇಂಡಸ್ಟ್ರಿಯಲ್ಲಿ ಲೆಜೆಂಡ್ ಆ್ಯಕ್ಟರ್ ನೀವು. ಮತ್ತು ಇದು ಮಾಡ್ತಾ ಇರೋದು ಮೊದಲನೇ ಸೀಸನ್ ಅಲ್ಲ, ಇದು 12ನೇ ಸೀಸನ್. ಇದು ನಿಮ್ಮನ್ನು ಕಂಡ್ರೆ ಭಯ ಮತ್ತು ಗೌರವ ಮತ್ತು ಭಕ್ತಿ ಇರೋದ್ರಿಂದ ಆಟೋಮೆಟಿಕಲಿ ಆ ರೆಸ್ಪೆಕ್ಟ್ ನಿಮ್ಮ ಮಾತನ್ನ ಕೇಳಬೇಕು ಅನ್ನೋದು ಬಂದೇ ಬರುತ್ತೆ. ಬರಲಿಲ್ಲ ಅಂತಂದರೆ ನೀವು ಬಿಡಲ್ಲ, ಯಾಕಂದರೆ ಇಡೀ ಬಿಗ್ ಬಾಸ್ ಕೊಂಡು ನಿಮ್ಮ ಕೈಲಿದೆ, ನಿಮ್ಗೆ ಅಧಿಕಾರ ಇದೆ. ನೀವೇನು ಸುದಿಗೆ ಕೊಟ್ಟರಲ್ಲ ಸರ್ವೋಚ್ಚ ಅಧಿಕಾರ, ಅದಕ್ಕಿಂತ ಅವ್ರ ಅಪ್ಪನಷ್ಟು ಅಧಿಕಾರ ನಿಮಗಿದೆ. ಇಡೀ ಬಿಗ್ ಬಾಸ್ನೇ ಕಂಟ್ರೋಲ್ ಮಾಡುವಂಥ ಅಧಿಕಾರ ನಿಮಗಿದೆ. ಅದಕ್ಕೆ ನಾನು ಹಾಕಿರೋದು ಸುದೀಪ್ ವರ್ಸಸ್ ಬಿಗ್ ಬಾಸ್ ಅಂತ. ಕೆಲವೊಂದು ಬಿಗ್ ಬಾಸ್ ತೆಗೆದುಕೊಳ್ಳುವಂಥ ಒಂದಷ್ಟು ನಿರ್ಧಾರಗಳನ್ನು ಮೀರಿ ನೀವು ಒಂದಷ್ಟು ನಿರ್ಧಾರಗಳನ್ನು ಸಂಡೇ ತೊಗೊಂಡ್ರಿ. ಅದು ನಾನು ಸಂಡೇದು ಬಂದಾಗ ಹೇಳ್ತೀನಿ. ನಾನು ಈಗ ಸಾಟರ್ಡೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಆಮೇಲೆ ಅಸುರ ಸುದಿ ಹೇಳ್ತಾ ಇದ್ದಾರೆ, ಇಲ್ಲ ಅವ್ರಿಗೆ ಕೊಟ್ಟಿದ್ದನ್ನು ಅವರು ನಿಭಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸುದಿಗೆ ಹೇಳುತ್ತೆ ಏನಂತ, ಸುದಿಗೆ ಹೇಳ್ತಾರೆ ಏನಂತ, ನೀವು ಸರ್ವೋಚ್ಚ ಅಧಿಕಾರಿ, ಅಧಿಕಾರವನ್ನು ಹೊಂದಿದ್ದೀರಿ, ಸರ್ವೋಚ್ಚ ನಾಯಕ, ಅಸುರ, ನೀವು ಏನು ಬೇಕಾದರೂ ಶಿಕ್ಷೆ ಕೊಡ್ಬೋದು, ಯಾರಿಗೆ ಏನು ಬೇಕಾದರೂ ಮಾಡ್ಬೋದು, ಹೆಂಗೆ ಬೇಕಾದರೂ ನಡೆಸ್ಕೊಳ್ಬೋದು, ಕಂಪ್ಲೀಟ್ ಅಧಿಕಾರ ಕೊಡ್ತಾರೆ. ಅದು ಯಾರಿಗೆ ಕೊಡ್ತಾರೆ? ಸುದಿಗೆ ಮಾತ್ರ ಹೇಳ್ತಾರೆ. ಆದರೆ ಎಲ್ಲೂ ಕೂಡ ಬಿಗ್ ಬಾಸ್ ಮೆನ್ಷನ್ ಮಾಡಿ ಎಲ್ಲ ಮನೆಯವರು ಸುದಿ ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಬೇಕು, ಅಸುರ ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಿಸಬೇಕು ಅಂತ ಬಿಗ್ ಬಾಸ್ ಎಲ್ಲೂ ಹೇಳಲಿಲ್ಲ. ಯಾಕೆ? ದಟ್ ಈಸ್ ಗೇಮ್, ಅದೇ ಆಟ. ಹೇಳಬಾರ್ದು ಕೂಡ. ಹೇಳಿದ್ರೆ ಆಮೇಲೆ ಅದಕ್ಕೆ ಅರ್ಥ ಇರಲ್ಲ. ಸುದಿ ಏನು ಮಾಡ್ತಾರೋ ಅದನ್ನೆಲ್ಲರೂ ಕೇಳಲಿಕ್ಕೆ ಶುರು ಮಾಡ್ತಾರೆ, ಸುದಿ ಏನು ಮಾಡ್ತಾರೋ ಅದನ್ನು ಅನುಭವಿಸ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ಇಲ್ಲಿ ವಾರ್ ಇರಬೇಕು. ಅಂದರೆ ಸುದಿ ಹೇಳೋದನ್ನು, ಅಂದರೆ ಅಸುರ ಹೇಳೋದನ್ನು ಕೇಳೋದಕ್ಕೆ ಯಾರೂ ರೆಡಿ ಕೂಡದು. ಹಾಗಿರುವಾಗ ಸುದಿ ಏನು ಮಾಡಬೇಕಿತ್ತು ಅಂತ ನನ್ನನ್ನು ನೀವು ಪರ್ಸ್ನಲಾಗಿ ವೈಯಕ್ತಿಕವಾಗಿ ಕೇಳೋದಾದರೆ, ಸುದಿ ತನ್ನ ಮಾತು ಮತ್ತು ಹಿಡಿತದಿಂದ ಗಟ್ಟಿಯಾಗಿ ಎಲ್ಲರನ್ನೂ ಕೂಡ ಹಿಡಿದುಕೊಳ್ಬೇಕಿತ್ತು ಮತ್ತು ರೋಷಾವೇಶವನ್ನು ತೋರಿಸ್ಬೇಕಿತ್ತು. ಮತ್ತು ಆತನ ನಡವಳಿಕೆ ಅಥವಾ ನಡೆ, ಆತನ ವಾಕಿಂಗ್ ಸ್ಟೈಲ್, ಅಥವಾ ಆತನಿಗೆ ಕೊಟ್ಟಂಥ ಅಧಿಕಾರನೇ ಎಲ್ಲರೂ ಮುಂದೆ ಕೊಡ್ತಾರೆ. ಕೊಟ್ಟ ಕ್ಷಣದಿಂದಲೇ ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು ನೀವೆಲ್ಲರೂ ಅಂತ ತನ್ನ ದುರಂಕಾರದ ಪರಮಾವಧಿಯನ್ನು ಮೆರಿಬೇಕಿತ್ತು. ಅಸುರ ಅಂದರೆ ಆತನಿಗೆ ದುರಂಕಾರ, ಆ ಕ್ಯಾರೆಕ್ಟ್ರು. ನೀವು ವೈಯಕ್ತಿಕ ಜೀವನದಲ್ಲಿ ದುರಂಕಾರ ತೋರಿಸಿ ಅಂತಲ್ಲ, ಅಸುರನ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗಬೇಕಿತ್ತು. ನೀವು ಎಷ್ಟು ಸ್ಟ್ರಾಂಗಾಗಿ ಇನ್ವಾಲ್ವ್ ಆಗೋಕ್ಕೆ ಸಾಧ್ಯನೋ ಅಷ್ಟು ಸ್ಟ್ರಾಂಗಾಗಿ ಆಗಬೇಕಿತ್ತು. ನನ್ನ ಕೈಲಿ ಆಗಲ್ಲ, ಇವರೇ ರಾಕ್ಷಸರು ಅಂತ ಹೇಳೋ ಲೆವೆಲ್ಗೆ ಇಳಿಬಾರ್ದಿತ್ತು. ನಿಮ್ಮ ಪ್ರಯತ್ನವನ್ನು ಮೀರಿ ನೀವು ಮಾಡಬೇಕಿತ್ತು. ಆಮೇಲೆ ಅದು ಅವ್ರು ಕೇಳೋದು ಬಿಡೋದು ಅವ್ರು ಸೆಕೆಂಡ್ರಿ, ಅದು ಬಿಗ್ ಬಾಸ್ ನೋಡ್ಕೊಳ್ತಾ ಇದ್ರು. ನಿಮ್ಮ ಕ್ಯಾರೆಕ್ಟರನ್ನು ನೀವು ಎಲ್ಲೂ ಕೂಡ ಬಿಡಬಾರ್ದಿತ್ತು. ನೀವು ಏನು ಮಾಡ್ತಾಯಿದ್ರಿ, 24/7 ನಿಮ್ಮ ಕ್ಯಾರೆಕ್ಟರ್ ಒಳಗೆ ಇರಬೇಕಿತ್ತು ನೀವು ಲೆಕ್ಕ. ಆ ಥರ ಕೊಟ್ಟಿರೋದು ನಿಮಗೆ ಬಿಗ್ ಬಾಸ್ ಅಧಿಕಾರನ. ಹಾಗಿರುವಾಗ ನೀವೇನು ಮಾಡ್ತಾಯಿದ್ರಿ, ಮೇಕಪ್ ಹಾಕಿದ್ಮೇಲೆ ಅಷ್ಟೇ ನೀವು ಹಸುರು ಆಗ್ತಾಯಿದ್ರಿ. ಅದಾದಮೇಲೆ ವಾಪಸ್ ಕಮ್ ಬ್ಯಾಕ್ ಆಗಿ ಎಲ್ಲರ ಜೊತೆ ನಾರ್ಮಲಾಗಿ ಮಾತಾಡಿಕೊಂಡು ಕಿಲಿಕಿಸಿಕೊಂಡು ಚಿಕ್ಕ ಮಕ್ಕಳ ಹತ್ರ ಎಲ್ಲ ಹೇಳಿಸ್ಕೊಳ್ಳೋ ಲೆವೆಲಿಗೆ ಆಗೋಯ್ತು ಅದು ಕತೆ. ನೀವು ಅಲ್ಲಿ ಹೇಳ್ತೀರಿ ನನಗೆ ಪವರ್ ಬರಲಿ ಆಮೇಲೆ ತೋರಿಸ್ತೀನಿ. ಪವರ್ ಕೊಟ್ಟಿದ್ದಾರೆ ಬಿಗ್ ಬಾಸ್, ಆಲ್ರೆಡಿ ಪವರ್ ಕೊಟ್ಟಿದ್ದಾರೆ, ಅದನ್ನು ನಿಭಾಯಿಸುವಲ್ಲಿ ಎಡವಿದ್ರಿ. ಲಾಸ್ಟ್ ಸೀಸನ್ನು ಮಂಜಣ್ಣಂಗೆ ಕೊಟ್ಟಿದ್ರು, ಅದನ್ನು ಯಾವ ರೀತಿ ಉಗ್ರ ಮಂಜುಗೆ ಕೊಟ್ಟಿದ್ರು, ಅದನ್ನು ಯಾವ ರೀತಿ ನಿಭಾಯಿಸಿದ್ರು ಅವರು, ನಿಮಗೆ ನೆನಪಿರ್ಬೋದು ಬಹುಶಃ. ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದರು, ತುಂಬ ಚೆನ್ನಾಗಿ ಅದನ್ನು ಆಟ ಆಡಿದರು. ಅದು ಎಲ್ಲೋ ಒಂದು ಕಡೆ ಯಶಸ್ವಿ ಆಯಿತು. ಸೊ ಇದು ಎಲ್ಲೋ ಒಂದು ಕಡೆ ಯಶಸ್ವಿ ಆಗಲಿಲ್ಲ, ವಿಫಲವಾಯಿತು. ಉದಾಹರಣೆಗೆ ಮೊನ್ನೆ ಕಿಚ್ಚ ಕೇಳ್ತಾರೆ ಎಲ್ಲರೂ ಕೂಡ ಹೇಗಿತ್ತು ಅಂತ. ಜೋಕರ್ ಥರ ಇತ್ತು, ಕಾಮಿಡಿ ಪೀಸ್ ಆಗಿತ್ತು. ಆಮೇಲೆ ಆವರೇಜ್, ಕಂಪ್ಲೀಟಾಗಿ ಎಲ್ಲ ಫ್ಲಾಪೇ ಬಂತು. ಹಿಟ್ ಯಾರೋ ಒಂದಿಬ್ಬರು ಕೊಟ್ಟರು ಅಷ್ಟೇ ಹಿಟ್ಟು, ಮತ್ತು ಅದರ್ವೈಸ್ ಎಲ್ಲವೂ ಕೂಡ ಫ್ಲಾಪ್. ಸೊ ಇದು ವಿಚಾರ. ಸೊ ಟೋಟಲಿ ಅಸುರಾಧಿಪತಿ ವಿಚಾರದಲ್ಲಿ ಫ್ಲಾಪ್ ಆದರು. ಆಮೇಲೆ ಒಂದಷ್ಟು ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ಅಶ್ವಿನಿ ಅವ್ರನ್ನ ರುಬ್ಬೋ ಕೆಲಸ ಮಾಡ್ತಾ ಇಲ್ಲ ಅಂತ. ಹೌದು, ನನಗೂ ಅದು ಅನಿಸಿದ್ದು ನಿಜ. ಯಾಕಂತಂದರೆ ಕಾರ್ಟೂನ್ ಅಂದಿದ್ದಕ್ಕೆ ಅವರು ಆ ಬಗ್ಗೆ ಶನಿವಾರ ಚಕಾರ ಎತ್ತಬೇಕಿತ್ತು, ಮತ್ತು ಫ್ರೀ ಪ್ರಾಡಕ್ಟ್ ಅಂದಿದ್ದನ್ನು ಶನಿವಾರ ಚಕಾರ ಎತ್ತಬೇಕಿತ್ತು. ಅದ್ರ ಬಗ್ಗೆ ಒಂದು ಸ್ವಲ್ಪ ಚಾರ್ಜ್ ಮಾಡಬೇಕಿತ್ತು, ಒಂದು ಸ್ವಲ್ಪ ಬುದ್ಧಿ ಹೇಳೋ ಕೆಲಸ ಮಾಡಬೇಕಿತ್ತು, ಸ್ವಲ್ಪ ಅವ್ರನ್ನ ಕ್ಲಾಸ್ ತಗೊಳ್ಳುವಂಥ ಕೆಲಸ ಆಗಬೇಕಿತ್ತು. ಬಟ್ ಅದೆಲ್ಲೋ ಒಂದು ಕಡೆ ಆಗಲಿಲ್ಲ. ಕೆಲವು ಕಡೆ ಕಮೆಂಟ್ಗಳು ಬರ್ತಾ ಇದೆ, ಕಿಚ್ಚ ಸುದೀಪ್ ಅವರಿಗೆ ಅಶ್ವಿನಿ ಕಂಡ್ರೆ ಭಯನ, ಆಚೆ ಕಡೆ ಬಂದ ಮೇಲೆ ಕನ್ನಡ ಪರ ಹೋರಾಟಗಾರ್ತಿ ಮೊದಲೇ ಆ್ಯಕ್ಟಿವಿಸ್ಟ್ಗಳು ಇವರೆಲ್ಲ ಬೇರೆ ಥರ ಆಗಿಬಿಟ್ರೆ ಕಷ್ಟ ಅಂತ ಭಯ ಪಡ್ತಾ ಇದ್ದಾರೆ ಅಂತ. ಆ ಥರ ಎಲ್ಲ ಏನಿಲ್ಲ, ಭಯ ಪಡೋವಂಥ ಸೀನೇ ಇಲ್ಲ. 12ನೇ ಸೀಸನ್ ಮಾಡ್ತಾ ಇರೋ ಕಿಚ್ಚಾಗೆ ಇಂಥವ್ರನ್ನ ಎಷ್ಟೋ ಜನರನ್ನ ನೋಡಿರುವಂಥದ್ದು ಕಿಚ್ಚ. ಈ ಮನೆ ಒಳಗಡೆ ಎಂತೆಂಥ ಘಟಾನುಘಟಿಗಳಿಗೆ ಹಂಗೆ ಹಿಂಡಿ ಕೂರಿಸಿರುವಂಥ ಕಿಚ್ಚನಿಗೆ ಅಶ್ವಿನಿ ದೊಡ್ಡ ಮ್ಯಾಟ್ರೇ ಅಲ್ಲ. ಬಟ್ ಅಶ್ವಿನಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಪರ್ಸ್ನಲಿ ಕೇಳೋದಾದರೆ ನನ್ನ ಅಶ್ವಿನಿ
ಚೆನ್ನಾಗಿ ಆಡೋದು ಅಂದರೆ ಹೆಂಗೆ ಹೇಳಿ, ಅಲ್ಲಿ ಒಂದಷ್ಟು ಜನಕ್ಕೆ ಇಷ್ಟ ಆಗದೆ ಇರ್ಬೋದು, ಅವರ ದುರಹಂಕಾರ ಅಹಂಕಾರ ಅದು ಇದು ಹೇಳ್ತಾ ಇರ್ಬೋದು, ಬಟ್ ಹೈಲೈಟ್ ಆಫ್ ದ ಕ್ಯಾಮ್ರಾ ಜನ ನೋಡ್ತಾರೆ, ಅದು ಇಂಪಾರ್ಟೆಂಟ್. ಜನರ ಕಮೆಂಟ್ಗಳಿಗೆ ಇಲ್ಲಿ ಪ್ರಾಶಸ್ತ್ಯ ಅಲ್ಲ, ಜನರ ಕಮೆಂಟ್ಗಳಿಗೆ ಪ್ರಾಶಸ್ತ್ಯ ಅಲ್ಲ, ಇಲ್ಲಿ ಜನರ ವೀಕ್ಷಣೆಗೆ ಮಾತ್ರ ಪ್ರಾಶಸ್ತ್ಯ. ಕಮೆಂಟ್ಗಳು 1000 ಬರಲಿ, ವ್ಯೂಸ್ ಮಾತ್ರ ಇಂಪಾರ್ಟೆಂಟು. ಆಮೇಲೆ ಇನ್ನು ಓಟನ್ನು ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ನಿಮಗೆ, ಹೌದು ಓಟ್ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರು ಸೇಫ್ ಆಗ್ತಾರೆ. ಬಟ್ ಒಂದು ವೇಳೆ ಅಶ್ವಿನಿಗೆ ಓಟ್ ಕಮ್ಮಿ ಆಗಿದೆ ಅಂತ ಇಟ್ಕೊಳ್ಳಿ, ನನ್ನ ಪ್ರಕಾರ, ನನಗೆಲ್ಲೋ ಬಲ್ಲ ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ಅಶ್ವಿನಿಗೆ ಎಲ್ಲರಿಗಿಂತ ಓಟ್ ಕಮ್ಮಿ ಬಂದು ಅವ್ರು ನಾಮಿನೇಷನಲ್ಲಿ ಇದ್ದಾರೆ ಅಂತಂದರೆ ಅವ್ರನ್ನ ಆಗ ಬಿಗ್ ಬಾಸ್ ನಿರ್ಧಾರ ಆಗಿರುತ್ತೆ ಅಂತ ನನಗನ್ನಿಸುತ್ತೆ, ವೈಯಕ್ತಿಕವಾಗಿ ನನಗನ್ನಿಸ್ತಾ ಇದೆ. ಯಾಕಂತಂದರೆ ಶೀ ಈಸ್ ದ ಹೈಲೈಟ್ ಆಫ್ ದ ಹೌಸ್. ಆಕೆ ಆಡೋದಕ್ಕೆ ಒಂದಷ್ಟು ಆಕೆಗೆ ಓಟ್ ಬರದೇ ಇರ್ಬೋದು, ಆಕೆ ಜಗಳ ಮಾಡೋದಕ್ಕೆ ಅಥವಾ ಬಿಗ್ ಬಾಸ್ ಅಂದರೆ ವೀಕ್ಷಕರು ಯಾವ ರೀತಿ ವೋಟ್ ಮಾಡ್ತಾರೆ ಅಂದರೆ ಒಳ್ಳೆ ವ್ಯಕ್ತಿತ್ವ, ಅಂದರೆ ಚೆನ್ನಾಗಿ ಕಾಮಿಡಿ ಮಾಡಿಕೊಂಡು ಚೆನ್ನಾಗಿ ಆಟ ಆಡೋರನ್ನ ಅಷ್ಟೇ ವೋಟ್ ಮಾಡ್ತಾರೆ. ಅದು ಬಿಟ್ಟರೆ ಈ ರೀತಿ ಜಗಳ ಮಾಡೋರನ್ನ, ಕಿರ್ಚಾಡೋರನ್ನ, ತುಂಬ ದುರಹಂಕಾರದಿಂದ ಮೆರೆಯೋರನ್ನ ಯಾವತ್ತೂ ವೋಟ್ ಮಾಡಲ್ಲ. ಬಟ್ ಬಿಗ್ ಬಾಸಿಗೆ ಅದು ತುಂಬ ಹೈಲೈಟ್ ಆಗಿರುತ್ತೆ, ಒನ್ ಆಫ್ ದ ಹೈಲೈಟ್ ಆಫ್ ದ ಹೌಸ್ ಆಗಿರುತ್ತೆ. ಸೊ ಹಾಗಾಗಿ ಬಹುಶಃ ಬಿಗ್ ಬಾಸ್ ಅವರು ಅದನ್ನು ಎತ್ತಾಕಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಯಾರಿಗೆ ಕಮ್ಮಿ ಬಂದಿರ್ತದಲ್ಲ ಅವ್ರನ್ನ ಎಲಿಮಿನೇಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ, ಅದು ನನಗೆ ಅನ್ನಿಸ್ತಾ ಇದೆ. ಯಾಕಂತಂದರೆ ಈಗ ಉದಾಹರಣೆಗೆ ಅಶ್ವಿನಿ ಅವರು ನಾಮಿನೇಟ್ ಆಗಿದ್ರು ಅಂತ ಇಟ್ಕೊಳ್ಳೋಣ. ತುಂಬ ಜನ ನಾನು ನೋಡ್ತಾ ಇದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ಅಶ್ವಿನಿ ಅವ್ರನ್ನ ಬಾಯಿಗೆ ಬಂದಂಗೆ ಬೈತಾರೆ, ಅಶ್ವಿನಿ ಅವರು ಸರಿಯಲ್ಲ, ಅಶ್ವಿನಿ ಅವರು ಚೆನ್ನಾಗಿ ನಮಗೆ ಇಷ್ಟ ಆಗ್ತಾಯಿಲ್ಲ, ಮೊದಲು ಆಚೆ ಹಾಕಬೇಕು ಜಗಳ. ಇದನ್ನು ನಾವು ಆ್ಯಾವ್ರೇಜಾಗಿ ತೊಗೊಂಡ್ರೆ ಜನರ ಮೆಂಟಾಲಿಟಿ ಹಾಗೇ ಇರ್ತದೆ, ಅವ್ರು ಕಮೆಂಟ್ ಮಾಡದೇ ಇರೋರು ಮೆಂಟಾಲಿಟಿನೂ ಹಾಗೇ ಇರ್ತದೆ. ಈ ಎಂಥ ದುರಂಕಾರ ಮಾರ್ಯಾರೆ ಇವರಿಗೆ, ಹಾಗೆ ಹೆಂಗೆ ಅಂತ. ಸೊ ಓಟ್ ಒತ್ತುವಾಗ ಅಶ್ವಿನಿಗೆ ಗೊತ್ತಲ್ಲ, ಹಾಗಾಗಿ ಓಟ್ ಕಮ್ಮಿ ಬರುತ್ತೆ. ಬಟ್ ವೀಕ್ಷಣೆ ಮಾಡೋದ್ರಲ್ಲಿ ಅಶ್ವಿನಿ ಪರ್ಫೆಕ್ಟ್. ಅಂದರೆ ಅಶ್ವಿನಿಯ ಒಂದು ಕಿರಿಕಿರಿ ಆಗಿರ್ಬೋದು, ಗಿಲ್ಲಿ ಜೊತೆ ಆಡುವಂಥದ್ದಾಗಿರ್ಬೋದು, ಅಥವಾ ಬೇರೆಯವ್ರ ಜೊತೆ ಕಿರಿಕಿರಿ ಜಗಳ ಅಥವಾ ಆರ್ಡ್ರ್ ಮಾಡುವಂಥದ್ದಾಗಿರ್ಬೋದು, ರಾಣಿಯಾಗಿ ಆಕೆ ಆಡ್ತಿರುವಂಥ ಆಟದ ರೀತಿ ಇಸ್ ಗುಡ್. ಅದು ನಿಮಗೆ ಏನಾಗುತ್ತೆ, ಜನರನ್ನ ನೋಡೋ ಥರ ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ, ಕಿರ್ಚಾಟ, ಕೂಗಾಟ, ಅವರ ಮಾತು ಅದೆಲ್ಲವೂ ಕೂಡ. ಸೊ ಹಾಗಾಗಿ ಇದು ಬಿಗ್ ಬಾಸ್ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇರುತ್ತೆ ಯಾರು ನಮ್ಮ ಮನೆ ಇಂಥ ಟೈಮಲ್ಲಿ, ಇಂಥ ಸಂದರ್ಭದಲ್ಲಿ ಮಾತ್ರ. ಮಿಕ್ಕಿದೆಲ್ಲ ವೋಟಿಂಗ್ಗೆ ಕನ್ಸಿಡರ್ ಆಗೋದು. ಸೊ ಇದು ಆಮೇಲೆ ಇನ್ನು ರಕ್ಷಿತಾಳ ವಿಚಾರಕ್ಕೆ ಬಂದಾಗ ಒಂದಷ್ಟು ಫನ್ನಿ ಮೂಮೆಂಟ್ಸ್ಗಳು, ಮತ್ತು ಗಿಲ್ಲಿ ವಿಚಾರಕ್ಕೆ ಬಂದಾಗ ಒಂದಷ್ಟು ಫನ್ನಿ ಮೂಮೆಂಟ್ಗಳಾಗುತ್ತೆ. ಶನಿವಾರ ಎಲ್ಲರನ್ನೂ ಕೂಡ ಹಿಂಡೆ ಹಿಪ್ರೆಕಾಯಿ ಮಾಡಲಾಗುತ್ತೆ. ಅದರಲ್ಲಿ ಹೈಲೈಟ್ ಆಫ್ ದ ಹಿಂಡಿ ಹಿಪ್ರೆಕಾಯಿ ಅಂತಂದರೆ ಅದು ಬಂದು ಅಸುರಾಧಿಪತಿ ಕ್ಯಾರೆಕ್ಟರ್ ನಿಭಾಯಿಸಿದಂಥ, ಅದರಲ್ಲಿ ಫೇಲ್ಯೂರ್ ಆದಂಥ ಕಾಕ್ರೋಚ್ ಸುಧೀರ್. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಕಾಕ್ರೋಚ್ ಸುದಿಗೆ ಮೈನಸ್ಸು ಆಗಿದೆ ಮತ್ತು ಪ್ಲಸ್ ಕೂಡ ಆಗಿದೆ. ಎಲ್ಲೋ ಒಂದು ಕಡೆ ಕಾಕ್ರೋಚ್ ನನಗೆ ಇದು ತುಂಬ ಕಷ್ಟ ಆಯಿತು ಇವರು ಮಾಡೋದಕ್ಕೆ, ಈ ಥರ ಎಲ್ಲ ನಂಗೆ ನಿಭಾಯಿಸೋಕ್ಕಾಗದಾಗ ಅದು ಸ್ವಲ್ಪ ಸಿಂಪತಿ ಕಾರ್ಡ್ ಪ್ಲೇ ಆಗಿರ್ಬೋದು. ಅಲ್ಲಿ ಕಾದು ನೋಡೋಣ ಏನು ಅಂಥೇಳಿ. ಯಾಕಂದರೆ ನೆಕ್ಸ್ಟು 3ನೇ ವಾರದಲ್ಲಿ ಫೈನಲಿಸ್ಟ್, ಅದು ಫಸ್ಟ್ ಫೈನಲಿಸ್ಟ್ ವೀಕ್ ಆಗಿರೋದ್ರಿಂದ, ಸೊ ಹಾಗಾಗಿ ನೋಡುವ ಅಲ್ಲಿ ಒಂದಷ್ಟು ಮಾಸಾಗಿ ಎವಿಕ್ಷನ್ ಆಗುತ್ತೆ ಅಂತ ಕಿಚ್ಚ ಅವರು ಸಂಡೇ ಹೇಳಿದರು. ಇನ್ನು ಸಂಡೇ ವಿಚಾರಕ್ಕೆ ಬರೋದಾದರೆ, ಭಾನುವಾರದ ವಿಚಾರಕ್ಕೆ ಬರೋದಾದರೆ, ಎಲ್ಲೋ ಒಂದು ಕಡೆ ಇಲ್ಲಿ ಬಿಗ್ ಬಾಸ್ಗೂ ಮೀರಿ ಕಿಚ್ಚ ಸುದೀಪ್ ಒಂದಷ್ಟು ನಿರ್ಧಾರಗಳನ್ನು ತಗೊಂಡ್ರು. ಅಂತಂದರೆ ಅವರಿಗೆ ಊಟ ಇರಲಿಲ್ಲ, ರಾಗಿ ಗಂಜಿ ಇತ್ತು, ಅದೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು. ಅವರು ಬೆಡ್ರೂಮ್ ಮೇಲೆ ಮಲಗಂಗಿರಲಿಲ್ಲ, ಮಾಮೂಲಿ ಬಂದು ಸೋಫಾದಲ್ಲಿ ಮಲಗೋತಿತ್ತು, ಅದೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು. ಏನೆಲ್ಲ ಶಿಕ್ಷೆ ಇತ್ತು ಅದೆಲ್ಲವನ್ನು ಕೂಡ ಬಿಗ್ ಬಾಸನ್ನು ಮೀರಿ ಕಿಚ್ಚ ತೆಗೆದುಕೊಂಡಂಥ ನಿರ್ಧಾರ ಒಂದು. ಆಮೇಲೆ ನೆಕ್ಸ್ಟ್ ಅದೇ ರಿಪೀಟ್ ಆದರೆ ಬಿಗ್ ಬಾಸನ್ನು ಫೇಸ್ ಮಾಡ್ಬೋದು, ಆದರೆ ನೀವು ನನ್ನನ್ನು ಫೇಸ್ ಮಾಡೋಕ್ಕಾಗಲ್ಲ ಅಂದಿದ್ದು ಎಲ್ಲೋ ಒಂದು ಕಡೆ ಬಿಗ್ ಬಾಸ್ಗಿಂತನೂ ಕಿಚ್ಚ ಮೇಯ್ನ್ ಅನ್ನೋದನ್ನು ಅವರ ಬಾಯಿ ಮುಖಾಂತರ ತೋರಿಸ್ಕೊಂಡಂಗಿತ್ತು ಅದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅದು ಬಿಗ್ ಬಾಸ್ ಅನ್ನೋ ಒಂದು ಇದಕ್ಕೆ ಸ್ವಲ್ಪ ಲೋ ಆಯ್ತೇನೋ ಅಂತ ನನಗನ್ನಿಸ್ತಾ ಇದೆ. ಬಟ್ ಹಂಗೇನಾಗಲ್ಲ, ಅದು ನನಗೆ ಅದು ವೈಯಕ್ತಿಕವಾಗಿ ನನಗನ್ನಿಸಿದ್ದು. ಅಂದರೆ ಕಿಚ್ಚನೇ ಬಿಗ್ ಬಾಸ್ ಇಲ್ಲಿ. ಹೌದು, ಆಬ್ವಿಯಸ್ಲಿ ಕಿಚ್ಚನೇ ಬಿಗ್ ಬಾಸ್ ಇಲ್ಲಿ. ಅವರಿಲ್ಲ ಅಂದರೆ ಬಿಗ್ ಬಾಸೇ ಇಲ್ಲ. ಅವ್ರ ಜಾಗದಲ್ಲಿ ಯಾರನ್ನೂ ಕೂಡ ನಾವು ನೆನೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸ್ಯಾಟರ್ಡೆ ನಿಮಗೆ ವಾರದ ಕತೆ ಕಿಚ್ಚನ ಜೊತೆ ಏನೆಲ್ಲ ಆಯಿತು, ಏನೆಲ್ಲ ಮಿಸ್ಟೇಕ್ಗಳಾಯಿತು, ಏನೆಲ್ಲ ತಪ್ಪುಗಳಾಯಿತು, ಯಾರೆಲ್ಲ ಹೆಂಗಾಡಿದ್ರು, ಏನಾಯಿತು, ಇದು ಒಂದಿಬ್ಬರನ್ನ ಸೇವ್ ಮಾಡೋ ಕೆಲಸನೂ ಕೂಡ ಆಯಿತು. ಅದರಲ್ಲಿ ಅಶ್ವಿನಿ ಸೇವ್ ಆಗ್ತಾರೆ. ತದನಂತರ ನೆಕ್ಸ್ಟು ಸಂಡೆಗೆ ಬಂದಾಗ ಒಂದಷ್ಟು ಫನ್ನಿ ಮೂಮೆಂಟ್ ಆಗುತ್ತೆ. ಆ ಫನ್ನಿ ಮೂಮೆಂಟ್ಗಳು ಒಂದಷ್ಟು ಚೆನ್ನಾಗಿತ್ತು. ಎಸ್ ಆರ್ ನೋ ಗೇಮ್ಸ್ ಆಗಿರ್ಬೋದು, ಅಥವಾ ಜಂಟಿಗಳನ್ನು ಕರೆಸಿ ಕ್ವಶನ್ ಕೇಳಿ ಇಬ್ಬರು ಒಂದೇ ಥರ ಉತ್ತರ ಕೊಡಲಿಲ್ಲ ಅಂತಂದರೆ ಅವರಿಬ್ಬರನ್ನು ಕೂಡ ಹಿಟ್ಟಿಗೆ ಹಾಕಿ ಮುಖಕ್ಕೆ ಬಳಿಯೋದು. ಸೊ ಈ ವಿಚಾರದಲ್ಲಿ ಆ ಒಂದು ಗೇಮಲ್ಲಿ ಆ್ಯಕ್ಚುಲಿ ನಿಜಕ್ಕೂ ಮೆಚ್ಚಲೇಬೇಕು. ಜಂಟಿಯಲ್ಲಿ ಕಾವ್ಯ ಮತ್ತು ಗಿಲ್ಲಿ ಜೋಡಿ ನಿಜಕ್ಕೂ ಪ್ರತಿಯೊಂದಕ್ಕೂ ಕೂಡ
ಕೊನೆಯಲ್ಲಿ ಒಂದು ಪ್ರಶ್ನೆಗೆ ಅನಿಸುತ್ತೆ ಅವರು ಬೇರೆ ಬೇರೆ ಆನ್ಸರ್ ಕೊಟ್ಟಿದ್ದು ಬಿಟ್ಟರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಲಾಸ್ಟ್ 2 ಕ್ವಶನ್ಸ್ ಅಷ್ಟೇ ರಾಂಗ್ ಮಾಡಿದ್ದು, ಮಿಕ್ಕಿಂತ ಎಲ್ಲ ಅವರಿಗೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದು, ಎಲ್ಲ ಕ್ವಶನ್ಗಳಿಗೂ ರೈಟ್ ಆನ್ಸರ್ ಕೊಟ್ಟಿರೋದು. ನಿಜಕ್ಕೂ ಕೂಡ ಅಲ್ಲೇ ಗೊತ್ತಾಗುತ್ತೆ ಅವರಿಬ್ಬರ ಜಂಟಿ ಕಾಂಬಿನೇಷನ್, ಅದರಲ್ಲಿ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೈಲೈಟ್ ಜಂಟಿ ಅಂತಂದರೆ ಅದು ಗಿಲ್ಲಿ ಮತ್ತು ಕಾವ್ಯ. ಯಾರ ಕಣ್ಣು ಅವ್ರ ಮೇಲೆ ಬೀಳದೇ ಇರಲಿ ಅಂತ ಒಂದಷ್ಟು ಕಮೆಂಟ್ಗಳನ್ನ ನಾನು ನೋಡ್ತಾ ಇದ್ದೆ. ನೋಡುವ, ಅದು ಟಾಸ್ಕ್ ಇರೋವರೆಗೂ ಅಷ್ಟೇ ನಿಮಗೆ ಆ ರೀತಿ ಆಗುತ್ತೆ. ಟಾಸ್ಕ್ ಅದು ಮುಗಿದ ಮೇಲೆ ಬಹುಶಃ ಅಲ್ಲಿ ಏನು ಬೇಕಾದರೂ ಆಗಬಹುದು. ಜಂಟಿ ಟಾಸ್ಕ್ ಮುಗಿದ ಮೇಲೂ ಕೂಡ ನಾನು ನಿನ್ನ ಜೊತೆಗೆ ನಿನ್ನ ಸಪೋರ್ಟಿವ್ ಆಗಿ ಇರ್ತೀನಿ ಅಂತ ಗಿಲ್ಲಿ ಕಾವ್ಯಂಗೆ ಹೇಳಿರೋದ್ರಿಂದ ನೋಡೋಣ ಅದು ಏನಾಗುತ್ತೆ ಅಂಥೇಳಿ. ಓಕೆ, ಅದಾಯಿತು. ಅದಾದಮೇಲೆ ಒಂದಷ್ಟು ಎಸ್ ನೋ ಟೈಪ್ ಕ್ವಶನ್ಸ್ಗೆ ಆಗ ಅಲ್ಲಿ ಕಿಚ್ಚ ಸುದೀಪ್ ಒಂದಷ್ಟು ಪ್ರಶ್ನೆಗಳನ್ನು ಎತ್ಕೊಳ್ತಾರೆ. ಕಾರ್ಟೂನ್ ಅಂದಿದ್ದು ಅಶ್ವಿನಿ, ಆಮೇಲೆ ಫ್ರೀ ಪ್ರಾಡಕ್ಟ್ ಅಂತಂದಿದ್ದು. ಫ್ರೀ ಪ್ರಾಡಕ್ಟ್ ಕಾವ್ಯ ಗಿಲ್ಲಿ ಜೊತೆ ಬಂದಿರೋ ಫ್ರೀ ಪ್ರಾಡಕ್ಟ್ ಅಂತ ಬಂದಾಗ ಎಸ್ ಅಂತ ಅಶ್ವಿನಿ ಸಮೇತ ತೋರಿಸ್ತಾರೆ. ಹೌದು, ಅದಕ್ಕೆ ಏನು ರೀಸನ್ ಅಂತ ಹೇಳ್ತಾರೆ. ಕಾರ್ಟೂನ ಹುಡುಗಿ ಅಂತ ಅಂದಾಗ ಅಶ್ವಿನಿ ಅವರು ನೋ ಅಂತ ಹಾಕ್ತಾರೆ, ಆದರೆ ಕರೆದಿದ್ದೇ ಅವರು, ಅದು ಅದೇ ಸ್ಟೇಟ್ಮೆಂಟು. ನೋ ಅಂತಾರೆ. ಯಾಕೆ ನೋ ಅಂತ ಅನ್ನುವಾಗ, ಇಲ್ಲ ಆ ಹುಡುಗಿನ ನಾವೇನೋ ಅಂದ್ಕೊಂಡಿದ್ವಿ, ಆ ಹುಡುಗಿ ತುಂಬ ಸ್ಟ್ರಾಂಗಾಗಿ ಮಾತಾಡ್ತಾಳೆ, ಅವಳ ಮಾತಲ್ಲಿ ಎಲ್ಲೋ ಒಂದು ಕಡೆ ಮೆಚುರಿಟಿ ಇದೆ, ನಾವು ಅವಳನ್ನ ಚೈಲ್ಡು ಅಥವಾ ಇನ್ನು ಚಿಕ್ಕ ಹುಡುಗಿ ಅಂದ್ಕೊಳ್ಳೋದ್ರಲ್ಲೇ ನಾವು ವಿಫಲರಾಗಿದ್ದೇವೆ, ಅಲ್ಲೇ ಫೇಲ್ಯೂರ್ ಆಗಿದ್ದೇವೆ ನಾವು. ಶಿ ಈಸ್ ಗುಡ್, ಮತ್ತು ಅವಳು ಮಾತಲ್ಲಿ ಅರ್ಥ ಇದೆ, ಅವಳು ನಾವು ಅಂದ್ಕೊಂಡೊಂದು ಕಾರ್ಟೂನ್ ಅಲ್ಲ ಅಂತ. ಸೊ ಅದೇ ತಕ್ಷಣಕ್ಕೆ ಕಿಚ್ಚ ಹೇಳ್ತಾರೆ, ಇದು ಮನೆಯೊಳಗಿರುವಂಥವರೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಆಗಿರ್ಬೋದು, ಅದು ನಾನು ಕೇಳುವಾಗ ಆ ಸ್ಟೇಟ್ಮೆಂಟಲ್ಲಿ ಏನಾದ್ರು ಬದಲಾದರೆ ಹೊರಗಡೆ ನೋಡ್ತಾ ಇರೋ ಜನ ಅದು ಮೈನಸ್ ಆಗೋ ಸಾಧ್ಯತೆ ಇದೆ ಅಂತ ಇಂಡೈರೆಕ್ಟಾಗಿ ಅಶ್ವಿನಿಗೆ ಹೇಳಿದ್ರು. ಯಾಕಂತಂದರೆ ಕಾರ್ಟೂನ್ ಅಂತ ಕರೆದಿದ್ದೆ ಅಶ್ವಿನಿ ಅವರು, ಈಗ ಅಲ್ಲಿ ಕಾರ್ಟೂನ್ ಅಲ್ಲ ಅಂತ ಅವರು ವಾಪಸ್ ಹೇಳುವಾಗ ನೋಡೋ ಜನರಿಗೆ ಅದು ಅಭಿಪ್ರಾಯಗಳು ಚೇಂಜ್ ಅದೇ ಕಾರ್ಟೂನ್ ಅಂತ ಕರೆದಿದ್ದು ಈ ಅಶ್ವಿನಿನೇ, ಆಮೇಲೆ ನೋಡಿದ್ರೆ ಅಲ್ಲ ಅಂತ ಹೇಳ್ತಾರೆ. ಇದು ಹೆಂಗೆ ಅಂತ ಹೇಳಿ ಜನರಿಗೆ ಅದು ಬೇರೆ ರೀತಿ ಅಪಾರ್ಥಗಳು ಹೋಗ್ಬೋದು, ಇದರಿಂದ ಮೈನಸ್ ಆಗ್ಬೋದು ಅಂತ ಕಿಚ್ಚ ಇಂಡೈರೆಕ್ಟಾಗಿ ಹೇಳಿದ್ದನ್ನು ಕೂಡ ನಾವು ಗಮನಿಸಿದ್ರಿ. ಮತ್ತು ರಕ್ಷಿತಾ ಜೊತೆ ಮಾತಾಡಿದ್ದು ಒಂದಷ್ಟು ಫನ್ ಮೂಮೆಂಟ್ಸ್ ಇತ್ತು. ಆ ರಕ್ಷಿತಾ ಮಾತಾಡೋದಕ್ಕೆ ತೊದಲಾಡ್ಸೋದು ಮತ್ತು ಅವ್ಳು ಮಾತಾಡೋದಕ್ಕೆ ಕಷ್ಟಪಡೋದೇ ಒಂದು ರೀತಿ ಅದು ಫನ್ನಾಗಿರುತ್ತೆ, ತುಂಬ ಕಾಮಿಡಿಯಾಗಿರುತ್ತೆ, ಕೇಳೋದಕ್ಕೂ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನೇ ಸ್ವಲ್ಪ ಎನ್ಕ್ಯಾಚ್ ಮಾಡಿಕೊಂಡ್ರು ಕಿಚ್ಚ ಅಂತ ಹೇಳ್ಬೋದು. ಆಮೇಲೆ ವಾಪಸ್ ಗಿಲ್ಲಿ ಜೊತೆ ಒಂದಷ್ಟು ಪ್ರಶ್ನೆ ಮಾಡಿದಾಗ ಗಿಲ್ಲಿ ಮಾತನಾಡುವಂಥ ಮಾತುಗಳು ಒಂದಷ್ಟು ಸಖತ್ ಮೋಸ್ಟ್ ಫನ್ನಿಯೆಸ್ಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ವೆರಿ ನೈಸ್. ಇನ್ನು ಮತ್ತೊಂದು ಕಡೆ ಚೆನ್ನಾಗಿತ್ತು. ಇನ್ನು ಅದಾದ ಮೇಲೆ ಒಂದು ಬಾಕ್ಸ್ ಇಟ್ಟಿದ್ರು 1 ವೀಕ್ ಹಿಂದೆಗಡೆ, ಒಂದು 4-5 ದಿನದ ಹಿಂದೆಗಡೆ, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅನ್ನೋದೊಂದು ಬ್ರೀಡ್ ಕೇಸನ್ನು ಇಟ್ಟಿದ್ರು. ಈ ಬಾರಿ ನಾಮಿನೇಷನ್ ಪ್ರಕ್ರಿಯೆಗೆ ವೋಟಿಂಗ್ಗಳು ನಡೆದಿಲ್ಲ. ವೋಟಿಂಗ್ಗಳು ನಡೆದಿರೋದು ಫೈನಲಿಸ್ಟ್ಗೆ. ಜನ ಯಾರಿಗೆ ಜಾಸ್ತಿ ವೋಟ್ ಹಾಕ್ತಾರೋ ಅವ್ರನ್ನ ಹೀಗೆ ಉಲ್ಟಾಯಿಂದ ಮುಗಿಸ್ಕೊಂಡು ಬಂದರು. ಅಲ್ಲಿ ನಿಮಗೆ ಅಭಿಷೇಕ್ ಮತ್ತು ಆ್ಯಶ್ನ ಫಸ್ಟು ಸೇವ್ ಮಾಡ್ತಾರೆ ಕಿಚ್ಚ. ಅಂದರೆ ಎಲಿಮಿನೇಷನ್ ವೀಕ್ ಆಗಿದ್ದರೆ ನನ್ನ ಪ್ರಕಾರ ಅವರೇ ಎಲಿಮಿನೇಟ್ ಆಗ್ತಿದ್ದಿದ್ದು. ಯಾಕಂದರೆ ಫಸ್ಟು ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಫೈನಲಿಸ್ಟಿಗೆ ಕಮ್ಮಿ ಓಟ್ ಬಿದ್ದಿರೋದು ಅವರಿಗೆ. ನೆಕ್ಸ್ಟ್ ಬಂದು ಯಾರನ್ನ ಒಂಟಿಯಿಂದ ಜಾನ್ವಿನ ಸೇವ್ ಮಾಡ್ತಾರೆ. ಸೊ ಅಂದರೆ ಅದಾದ ನಂತರ ಜಾನ್ವಿಗೆ ಫೈನಲಿಸ್ಟ್ ಆಗೋದಕ್ಕೆ ವೋಟಿಂಗ್ ಕಮ್ಮಿ ಬಿದ್ದಿದೆ. ನೆಕ್ಸ್ಟ್ ಕೊನೆಯಲ್ಲಿ ಮಾಳು ಮತ್ತು ಸ್ಪಂದನನ ಎಲಿಮಿನೇಷನ್ ಥರ ತೋರಿಸ್ತಾರೆ, ಸೇವ್ ಮಾಡೋದಿಲ್ಲ. ನೀವಿಬ್ಬರು ಹೋಗ್ಬಿಟ್ಟು ಆ ಬ್ರೀಡ್ ಕೇಸ್ನ ನೋಡಿ ಅಂತಂದಾಗ ಸ್ಪಂದನ ಮತ್ತು ಮಾಳು ಹೋಗಿ ಬ್ರೀಡ್ ಕೇಸನ್ನು ಓಪನ್ ಮಾಡಿದಾಗ ಅವರೇ ಫೈನಲಿಸ್ಟ್ ಆಗಿರ್ತಾರೆ. ದ್ಯಾಟ್ ಈಸ್ ದ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅಂತ ಹೇಳ್ಬೋದು. ಅಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀವಿ ಆದರೆ ಅದಲ್ಲ, ಅದು ಬೇರೆಯೇ ಆಗಿರುತ್ತೆ ಅನ್ನೋದಕ್ಕೆ ನಿನ್ನೆಯ ಒಂದು ಸಂಡೇ ಎಪಿಸೋಡ್ ಸಾಕ್ಷಿ ಆಯಿತು ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಸ್ಪಂದನ ಮತ್ತು ಮಾಳು ಫೈನಲಿಸ್ಟ್ ಆಗಿದ್ದಾರೆ. ಈಗ 3 ಜನ ಫೈನಲಿಸ್ಟ್ ಆಗಿದ್ದಾರೆ. ಒಂದು ಕಾಕ್ರೋಚ್ ಸುದಿ, ಇನ್ನೊಂದು ಅಶ್ವಿನಿ ಮತ್ತು ಸ್ಪಂದನ ಮತ್ತು ಮಾಳು. ಇವರು 3ನೇ ವಾರಕ್ಕೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲದೆ, ಯಾವುದೇ ನಾಮಿನೇಷನ್ ಇಲ್ಲದೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಫೈನಲಿಸ್ಟ್ ಆಗಿ ಅವರು 3 ಜನದಲ್ಲಿ ಯಾರು ನೆಕ್ಸ್ಟ್ ಸೆಕೆಂಡ್ ಫೈನಲಿಸ್ಟಿಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಅಲ್ಲಿ ಯಾರು ಮಾಸ್ ಎವಿಕ್ಷನ್ ಆಗುತ್ತೆ, ಅಂದರೆ ಅವ್ರು 3 ಜನಕ್ಕೆ ಎವಿಕ್ಷನ್ ಅನ್ನೋದು ಇರೋದಿಲ್ಲ, ಇನ್ನು ಮಿಕ್ಕಿದವ್ರಿಗೆ ಮಾತ್ರ ಮಾಸ್ ಎವಿಕ್ಷನ್ ಅಂತ ಇರುತ್ತೆ. ಸೊ ಅಲ್ಲಿ ಯಾರು ಏಕಾಏಕಿ ಜಂಟಿ 4-5 ಜನ ಮನೆಗೆ ಹೋಗೋ ಸಾಧ್ಯತೆ ಇರುತ್ತೆ, ಅವ್ರ ಜಾಗಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗೋ ಸಾಧ್ಯತೆಯೂ ಕೂಡ ಇರುತ್ತೆ. ಕಾದು ನೋಡೋಣ ಹೇಗೆ ಏನು ಎತ್ತ ಅಂಥೇಳಿ. ಎಲ್ಲರೂ ಕೂಡ 3ನೇ ವಾರ ಈಗ ಕುತೂಹಲ. ಫಸ್ಟ್ ಫೈನಲಿಸ್ಟ್ ಇಲ್ಲಿ ತುಂಬ ಗೇಮನ್ನು 11 ಸೀಸನ್ವರೆಗೂ ಬೇರೆ ಲೆಕ್ಕ, 2025ರ 12ನೇ ಸೀಸನ್ನೇ ಬೇರೆ ಲೆಕ್ಕ ಅಂತ ಪದೇ ಅದು ನ್ಯಾಚುರಲ್ ಆಗೂ ಕೂಡ ಶೋ ಆಗ್ತಾ ಇದೆ. ಬಿಗ್ ಬಾಸಲ್ಲಿ ಒಂದಷ್ಟು ಆದಂಥ ಕೆಲವೊಂದು ಘಟನೆಗಳಿಂದಲೂ ಕೂಡ ಅದು ಶೋ ಅಪ್ ಆಗ್ತಾ ಇದೆ. ಸೊ ಕಾದು ನೋಡೋಣ. ಇದು ಸ್ಯಾಟರ್ಡೆ ಸಂಡೇಯಲ್ಲಿ
ಆದಂಥದ್ದು. ಯಾಕೆ ನಾವು ಸುದೀಪ್ ವರ್ಸಸ್ ಬಿಗ್ ಬಾಸ್ ಅಂತ ಹೇಳಿದ್ವಿ ಅಂದರೆ, ಇಲ್ಲಿ ಸುದೀಪೇ ಬಿಗ್ ಬಾಸನ್ನು ಮೀರಿ ಅವರಿಗೆ ಶಿಕ್ಷೆಯನ್ನು ಎಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದು ಮತ್ತು ಮತ್ತೆ ಮುಂದುವರೆದ್ರೆ ಬಿಗ್ ಬಾಸನ್ನು ಫೇಸ್ ಮಾಡ್ಬೋದು, ಆದರೆ ನನ್ನನ್ನು ಫೇಸ್ ಮಾಡಲಿಕ್ಕೆ ಅಸಾಧ್ಯ ಅಂತ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದು ಎಲ್ಲೋ ಒಂದು ಕಡೆ ಸುದೀಪ್ ವರ್ಸಸ್ ಬಿಗ್ ಬಾಸ್ ಹಾಗಿತ್ತು ಅದು ಕಾನ್ಸೆಪ್ಟು. ಹಂಗನ್ ಮಾತ್ರಕ್ಕೆ ಅಲ್ಲಿ ಅವರಿಬ್ಬರು ಬೇರೆ ಅಂತಲ್ಲ. ಸೊ ಏನೇ ಆದರೂ ಸುದೀಪೇ ಬಿಗ್ ಬಾಸೇ ಸುದೀಪ್, ಅವರಿಲ್ಲ ಅಂತಂದರೆ ಬಿಗ್ ಬಾಸೇ ಇಲ್ಲ ಅನ್ನೋ ಥರ ಕನ್ನಡದ ಬಿಗ್ ಬಾಸ್ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇರೆ ಬೇರೆ ಬಿಗ್ ಬಾಸ್, ಬೇರೆ ಬೇರೆ ಭಾಷೆಯ ಬಿಗ್ ಬಾಸ್ಗಳಲ್ಲೆಲ್ಲ ಕೂಡ ಚೇಂಜ್ ಆಗ್ತಾ ಇರ್ತಾರೆ. 2 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ, 5 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇರ್ತಾರೆ. ವರ್ಷಕ್ಕೊಮ್ಮೆ ಚೇಂಜ್ ಆಗೋರು ಇದ್ದಾರೆ. ಆದರೆ ಹಿಂದಿ ಮತ್ತು ಕನ್ನಡದಲ್ಲಿ ಬಂದಾಗ ಅತಿ ಹೆಚ್ಚು ಸಲ್ಮಾನ್ ಖಾನ್ ಮತ್ತು ಸುದೀಪ್ ಮಾಡಿರುವಂಥದ್ದು. ಅದರಲ್ಲೇ ಹಿಂದಿಲೂ ಒಂದು ಮಧ್ಯದಲ್ಲಿ ಬೇರೆ ಬೇರೆ ಚೇಂಜ್ ಆಗಿತ್ತು. ಆದರೆ ಕಂಟಿನ್ಯೂಸ್ ಆಗಿ ಚೇಂಜ್ ಆಗದೆ ಮಾಡಿದವರು ಕಿಚ್ಚ ಸುದೀಪ್. ಇನ್ನು 3 ವರ್ಷಗಳ ಕಾಲ ಅವರೇ ಇರ್ತಾರೆ ಅನ್ನೋದು ಖಚಿತ. ಓಕೆ, ಮಂಡೇ ಏನಾಯಿತು? ಇದು ಬಂದು ನಿಮಗೆ 14 ಮತ್ತು 15th ಎಪಿಸೋಡ್. 16th ಎಪಿಸೋಡ್ ಹೇಗಿರುತ್ತೆ ಬಂದದನ್ನು ನಾಳೆ ನಾನು ಹೇಳ್ತೀನಿ. ಇವತ್ತು ಹೆಂಗಿತ್ತು ಸಂಡೇ ಆದಮೇಲೆ, ಸೂಪರ್ ಸಂಡೇ ಆದಮೇಲೆ, ಸೂಪರ್ ಸಂಡೇ ವಿತ್ ಬಾದ್ಶಾ ಆದಮೇಲೆ ಹೇಗಿತ್ತು ನಿಮಗೆ ನೆಕ್ಸ್ಟು ಅವರ ಚಾಕಚಕ್ಯತೆ ಮತ್ತು ಬದಲಾವಣೆ. ಈ ವೀಕ್ ಉದಾಹರಣೆಗೆ ಮಲ್ಲಮ್ಮ ಹೇಳ್ತಾ ಇದ್ರು, ಸುದೀಪ್ ಬಂದು ಲಾಸ್ಟ್ ವೀಕ್ ಹೇಳಿದ್ಮೇಲೆ ಎಲ್ಲವೂ ಚೇಂಜ್ ಆಗೋಯ್ತು, ಹಂಗಾಗೋಯ್ತು ಅಂತ. ನೋಡುವ ಈ ಸಲ ಸುದೀಪ್ ಬಂದ ಮೇಲೆ ಏನೇ ಬದಲಾವಣೆಗಳು ಆಗ್ತವೆ, ಸ್ಪರ್ಧಿಗಳು ಹೇಗೆ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡ್ತಾರೆ, ಯಾವ ರೀತಿ ಮತ್ತೆ ಆಟವನ್ನು ಶುರು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಇವರಿಗೆ, ಯಾರಿಗೆ, ನಮ್ಮ ಧ್ರುವಂತ್ ತುಂಬ ಒಳ್ಳೆಯವರಾಗ್ಬಿಟ್ರು ಅಂತ ಹೀನಾಯ ಮಾನಾಯ ಅವ್ರನ್ನ ಮಾನ ಮರ್ಯಾದೆ ಕಳೆದಾಕ್ಬಿಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು. ಸೊ ಹಾಗಾಗಿ ಇವತ್ತಿನ ಪ್ರೋಮೋದಲ್ಲಿ ನೋಡುವಾಗ ಎಲ್ಲೋ ಒಂದು ಕಡೆ ಸ್ಪಂದನ ವರ್ಸಸ್ ಯಾರು ಧ್ರುವಂತ್ ಸಿಕ್ಕಾಬಟ್ಟೆ ಜಗಳ ಆಡ್ಬಿಟ್ಟಿದ್ದಾರೆ. ಆ ಒಳ್ಳೆತನ ಅನ್ನೋದು ಎಲ್ಲೋ ಒಂದು ಕಡೆ ಕಳ್ಕೊಂಡಂತೆ ಕಾಣ್ತಾ ಇದೆ ಧ್ರುವಂತ್ ಅವರು. ಅದು ನಿನ್ನೆ ಎಪಿಸೋಡ್ಗಳು ಆದ ನಂತರದಲ್ಲಿ ನೋಡೋಣ. ಧ್ರುವಂತ್ ಇನ್ನು ಮುಂದೆ ಈ ವಾರದಲ್ಲಿ ಒಳ್ಳೆಯವರಾಗಿರ್ತಾರ ಅಥವಾ ಕೆಟ್ಟವರಾಗಿರ್ತಾರ, ಎಲ್ಲ ಬದಲಾವಣೆ ಆಗಬಹುದು ಈ ವೀಕ್ ಅನ್ನೋದನ್ನು ನೋಡೋಣ. ಇನ್ನೂ ಕೂಡ ಯಾರು ರೆಬೆಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.